ಮೇಲಿನ ಮಾತು ಬೀದರ್ನ ಚಲಕಾಪುರ ಶ್ರೀ ಸುಭಾಷ್ ಪಾಟೀಲ್ ಅವರಿಗೆ ಸರಿಯಾಗಿ ಹೊಂದುತ್ತದೆ. ಅವರು ತಮ್ಮ 2 ಕಣ್ಣುಗಳ ಮೇಲೆ ಒಂದೇ ದಿನದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರು. ಸಾಮಾನ್ಯ ಜನರ ದೃಷ್ಟಿಯಲ್ಲಿ 2 ಕಣ್ಣುಗಳ ಮೇಲೆ ಒಂದೇ ದಿನ ಶಸ್ತ್ರಚಿಕಿತ್ಸೆ ಮಾಡುವುದು ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಶ್ರೀ ಸುಭಾಷ್ ಪಾಟೀಲ್ ಅವರಂತಹ ಜನರು ವೈದ್ಯರ ಮೇಲೆ ಅಚಲ ನಂಬಿಕೆಯನ್ನು ತೋರಿಸಿದರು. ಇನ್ಫಿನಿಟಿ ವಿಷನ್ ಐ ಕೇರ್ ಆಸ್ಪತ್ರೆಯ ಶೈಲೇಶ್ ದಾಪ್ಕೆ ಮತ್ತು ಅದೇ ಸಮಯದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಸುರಕ್ಷತೆ ಮತ್ತು ಕ್ರಿಮಿನಾಶಕ ಪ್ರೋಟೋಕಾಲ್ಗಳ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಎಂಬುದನ್ನು ತೋರಿಸಿದರು. ನಾವು ಒಂದೇ ದಿನದಲ್ಲಿ 2 ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡುತ್ತಿದ್ದೇವೆ ಮತ್ತು ನಾವು ನಿರಂತರವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದ್ದೇವೆ ಎಂದು ಹಂಚಿಕೊಳ್ಳಲು ಸಂತೋಷಪಡುತ್ತೇವೆ. ಒಂದೇ ದಿನದಲ್ಲಿ 2 ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಈ ಪ್ರದೇಶದಲ್ಲಿ ವಿರಳವಾಗಿ ಮಾಡಲಾಗುತ್ತದೆ. ನಮ್ಮೊಂದಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ಅಂತಹ ಒಬ್ಬ ವ್ಯಕ್ತಿಯ ಪ್ರಶಂಸಾಪತ್ರವನ್ನು ನೋಡೋಣ. ಡಾಕ್ಟರ್ ಸಾಹೇಬ್ ವಿಚಾರ ಮಾಡಿ ಏನ್ರಿ ಸರ್ ಹೆಂಗ ಅನ್ಸುತ್ತೆ, ಅದೆಲ್ಲ ನೀವು 2 ಮಾಡ್ಬೋದು, ಇಲ್ಲ 1 ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಅಲ್ಲ ನಿಮ್ಮ ಭರೋಸೆ ದೊಡ್ಡದಿತ್ತು ಅಂದರೆ ನಾವು 2 ಕಣ್ಣು ಮಾಡ್ಕೋಬೇಕು ಅಂತ ನಾವು ವಿಚಾರ ಕೊಟ್ಟರೆ ಅವರು ಯಾಕೆಲ್ಲ ಮಾಡ್ತೀವಿ, ಇಲ್ಲೆಲ್ಲ ಬೀದರ್ ತುಂಬ ಎಲ್ಲ ಒಂದೊಂದೇ ಮಾಡ್ತಾರೆ, ಮತ್ತು ನಾವು 2 ಮಾಡ್ತೀವಿ ಕಡೆ ಧೈರ್ಯ ಬೇಕು ನಿಮ್ಮಲ್ಲಿ ಅಂತ ಅಂದರು. ಅದಕ್ಕೆ ನಾವು ಮಾಡ್ತೀವಿ ಅಂತಂದ್ರೆ ಯಾಕಂದ್ರೆ ಸರ್ ಮಾಡಿರಿ ಅಂತಂದು ಹೇಳಿದೆವು. ಹೇಳಿದ ಮೇಲೆ ಆರಾಮ್ಸರಿ ನಾವು ಆಪ್ರೇಷನ್ ಭಾಳ ನಂಬರ್ 8 ಮಾಡ್ಯಾರ. ಡಾಕ್ಟರ್ ಸಾಹೇಬ್ರು ಹೆಸರು ತೊಗೊಂಬಲೇವ. ಸರ್ ನಿಮ್ಗೆ ನಮ್ಮ ಡಾಕ್ಟರ್ ಬಿಹೇವಿಯರ್ ಯಾವ ಥರ ಅನ್ನಿಸ್ತು? ಭಾಳ ಒಳ್ಳೇದು ಅನ್ನಿಸ್ತು. ಅವ್ರ ಮಾತು ವಿಚಾರಕೊಂಡು ತೊಗೊಂಡ ಅವ್ರು ಯಾವ ರೀತಿಯಿಂದ ಡಾಂಬಕ್ಕೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ದೊಡ್ಡ ನಮ್ಮ ತಲೆಗೆ ವಿಚಾರ ತೊಗೊಂಡು ಅದೇ ಇವ್ರು ಒಳ್ಳೆಯವ್ರು ಕಾಣಿಸ್ತಾರೆ ಅಂತ ನಾವು ವಿಶ್ವಾಸ ಮಾಡಿದೆವು. ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಡಾಕ್ಟರ್ ಸಾಹೇಬ್ರು ಏಸಾನಿ ಮಾಡಿದಂಗೈತೆ. ನಮ್ಗೆ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಆಪ್ರೇಷನ್ ಮಾಡ್ಯಾರ. ಇದು ಡಾಕ್ಟರ್ ಶೈಲೇಶ್ ದಾಪ್ಕೆ ಅವರು ನಿಮ್ಗೆ ಆಪರೇಷನ್ ಮಾಡಿದ್ರಲ್ಲ ಸರ್, ನಿಮ್ಗೆ ಏನಾದ್ರು ತ್ರಾಸು ಅಥವಾ ಏನೇನು ತ್ರಾಸು ಅವ್ರು ಆಪ್ರೇಷನ್ ಮಾಡತ್ರೂ ನಮ್ಗೆ ತ್ರಾಸ ಏನಿದ್ದಿಲ್ಲ. ಬಿಲ್ಕುಲ್ ಆಸನಿಗೆ ನಮ್ಮ ಕುಣ್ಣಿದ್ದಪ್ಲೆ ಆಪ್ರೇಷನ್ ಮಾಡ್ಯಾರ. ಮತ್ತೆ ಇನ್ನೊಂದೇನಂದ್ರಪ್ಪ ಸರ್, ನಮ್ಮ ಬೀದರ್ದಾಗ ಯಾವ್ದು ಹಾಸ್ಪಿಟಲ್ದಾಗ 1 ದಿನದಾಗ 2 ಆಪರೇಷನ್ ಮಾಡ್ಯಾರ. ನಿಮ್ಗೆ ಯಾವ ತರ ಭರೋಸೆ ಬಂತು ನಮ್ಮ ಡಾಕ್ಟರ್ ಶೈಲೇಶ್ ದಾಪ್ಕೆ ಅವ್ರ ಸಂಗಟ ಮಾತಾಡಿದಾಗ ಮಾಡಿಸ್ಕೋಬೇಕು ಒಂದೇ ದಿನದಾಗ 2 ಆಪರೇಷನ್ ಅಂತ? ಇಲ್ಲ, ಅವ್ರು ಭಾಳ ವಿಶ್ವಾಸ ಕೊಟ್ಟರು ನಮ್ಗೆ. ನಾವು 2 ಕಣ್ಣು ಮಾಡ್ಬೋದು, ನಾವು ಈ ಎಲ್ಲ ಒಂದೇ ಅಂತಾರೆ, ನೀವು ಏನಂತಾರೆ ನೀವು ವಿಚಾರ ಅಂದ್ರೆ ಇಲ್ರಿ ಸರ್, ನಾವು ನಿಂಬಲ್ಲಿ ವಿಶ್ವಾಸ ಇದ್ಮೇಲೆ ನಾವು ಇಟ್ಟು 2 ಮಾಡಿರಿ ಮತ್ತು ನಾವು ಮಾಡಿಸೋಲ್ಲ ತಯಾರಿದ್ದ ಅಂತ ಹೇಳಿ ಅವ್ರು 2 ಮಾಡಿ ನಮ್ಗೆ ಎತ್ತರಾಜಿ ತಪ್ಪಿ ಎಲ್ಲ ಆಪ್ರೇಷನ್ ಮಾಡಿ ಸರಿ ಮಾಡಿದ್ರು. ಕಣ್ಣಿನ ಎತ್ತರಾಜು ಬಂದಿಲ್ಲ, ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ಯಾರ. ಅದೇ ಆಪರೇಷನ್ ಭಾಳ ಸೂಕ್ಷ್ಮ ಅದ ಥಿಯೇಟರ್, ಭಾಳ ವಂಡರ್ ಅದ ಒಳಗಿನ ರೂಮ್. ಆಪರೇಷನ್ ರೂಮ್ ಭಾಳ ಶಾಂತ ರೀತಿ ಸಮಾಧಾನದಿಂದ ಭಾಳ ಬೆಸ್ಟ್ ಅದ. ನಮ್ಮ ಕಣ್ಣಿಗೆ ಕಾಣಿಸ್ತು. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಅಜ್ಜ ಅದಾದ್ಮೇಲೆ ನಮ್ಮ ತಾತ ಅವ್ರಿಗೆ ಕರ್ಕೊಂಡು ಬಂದಾದ್ಮೇಲೆ ಡೈರೆಕ್ಟಾಗಿ ಇಲ್ಲಿ ರಿಸೆಪ್ಷನಲ್ಲಿ ಎಲ್ಲ ಕೇಳ್ಕೊಂಡ್ವಿ. ಎಲ್ಲ ತುಂಬ ಚೆನ್ನಾಗಿ ರಿಸೆಪ್ಷನ್ ಮೇಂಟೈನ್ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಅವರು ಡಾಕ್ಯುಮೆಂಟೇಷನು, ಸೊ ಸಿಸ್ಟಮಲ್ಲಿ ಅವ್ರದ್ದು ಯಾವ ರೀತಿ ಇದು ಮಾಡ್ಬೇಕು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ಕ್ಲಿಯರ್. ಆ್ಯಂಡ್ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ಸರ್ ಎರಡು ಕಣ್ಣಿನ ಆಪ್ರೇಷನ್ ನೀವು ಮಾಡ್ಕೋಬೋದು, ಬಟ್ ಬೀದರಲ್ಲಿ ಯಾರೂ ಮಾಡಲ್ಲ, ಐ ಕ್ಯಾನ್ ಡೂ ಅಂತ ಹೇಳ್ತಾರೆ. ಅವಾಗ ಇವರು ಭರವಸೆ ತಗೊಂಡು ನಮ್ಮ ಉತ್ತರು ಕ್ಲಿಯರ್ ಆಗಿ ಇದು ಮಾಡಿದ್ರು. ಸರಿ ಸರ್, ನಾನು ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀನಿ ಅಂತಂದ್ರೆ 2 ಒಂದೇ ದಿನ ಆಪ್ರೇಷನ್ ಮಾಡಿದ್ವಿ. 20ನೇ ತಾರೀಕಿಗೆ 2 ಒಂದೇ ದಿವಸ ಆಪ್ರೇಷನ್ ಮಾಡಿ ಕಳಿಸಿದ್ರು ಅವರು. ಸೊ ಡಾಕ್ಟರ್ ಶೈಲೇಶ್ ದಾಪ್ಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕೂಲ್ ಗೈ ಡಾಕ್ಟರ್ ಇದ್ರು. ಯಾವ ರೀತಿ ಕ್ಲಿಯರ್ ಆಗಿ ಇದು ಮಾಡಬೇಕು, ಪೇಷಂಟ್ ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಸ್ಮೂತಾಗಿ ಮಾಡಿದ್ದಾರೆ. ಸೊ ಅದೇ ರೀತಿ ಹಾಸ್ಪಿಟಲಲ್ಲೂ ತುಂಬ ಹೈಜೀನ್ ಆಗಿ ಇಟ್ಟಿದ್ದಾರೆ. ಸೊ ನೀವು ಯಾರು ಬೇಕಾದ್ರೂ ನಾವು ವಿಡಿಯೋ ಮಾಡ್ತೀರಾ ಅಂತ ಹೇಳ್ತಿಲ್ಲ. ಸೊ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹಾಸ್ಪಿಟಲ್ ಯಾವ ರೀತಿ ಕ್ಲೀನ್ ಆಗಿದೆ, ಹೈಜೀನ್ ಆಗಿದೆ, ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಜೊತೆಲಿರೋ ಸಿಸ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಇದೆಲ್ಲ ಕ್ಲಿಯರ್ ಆಗಿ ನೋಡಿದ್ಮೇಲೆ. ಸೊ ಇಟ್ಸ್ ಅ ಗುಡ್ ಐ ಕೇರ್ ಸೆಂಟರ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸರ್ಜನ್ ಅಂತಲೂ ಡಾಕ್ಟರ್ ಶೈಲೇಶ್ ದಾಪ್ಕೆ ಅವ್ರ ಬಗ್ಗೆ ಹೇಳ್ಬೋದು. ಇನ್ಫಿನಿಟಿ ಐ ಕೇರ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಐ ಕೇರ್ ಸರ್ಜರಿ ಹಾಸ್ಪಿಟಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಮತ್ತೆ ಮ್ಯಾಲ್ ಕಾಕ ಆಪರೇಷನ್ ಆಗ್ತಾ ಇತ್ತು. ಆಪರೇಷನ್ ಆಗತ್ತಿನ ನೀವು ಟಿವಿನ ಲೈವ್ ತೋರಿಸ್ತೀವಿ. ಎಸ್. ನೀವು
ಅದು ಹೆಂಗ್ ಅನ್ಸುತ್ತೆ ಅವರು ಈಟ್ ಸ್ಮೂತ್ ಆಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಅನ್ಸಿಲ್ಲ ಅನ್ಸುತ್ತೆ ಆಪರೇಷನ್ ಮಾಡ್ತಿದಾರಪ್ಪ, ನನ್ನ ಕಣ್ಣಿನ ಆಪರೇಷನ್ ಮಾಡ್ತಿದಾರೆ ಅಂತ ಅವ್ರಿಗೆ ಅನ್ಸಿಲ್ಲ. ಅವ್ರು ಹೇಳಿದ್ರು ನನಗೇನು ಗೊತ್ತಾಗಿಲ್ಲ, ಕಣ್ಣು ಆಪರೇಷನ್ ಮಾಡಿದ್ರು. ನಾವು ನೋಡಿದ್ವಿ ಅವ್ರು ಯಾವ ರೀತಿ ಅಂದ್ರೆ ಅವ್ರ ಸ್ಮೂತ್ನೆಸ್, ಅವ್ರು ಒಬ್ಬೊಬ್ರ ಹತ್ರ ಒಂದೊಂದು ಕಲೆ ಇರುತ್ತೆ. ಸೊ ಅವ್ರ ಕೈಯಲ್ಲಿ ಆ ಕಲೆ ಇದೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋ ಕಲೆ ಇದೆ. ಸೊ ವೆರಿ ಕ್ಲೀನ್ ಆಗಿ ಮಾಡ್ತಾರೆ ಆಪರೇಷನ್. ಸರ್ ಈ ತರ ಎಲ್ಲ ವಿಡಿಯೋ ತೋರಿಸ್ತಾರೆ ನೋಡಿ ಟಿವಿಯಲ್ಲಿ, ನೀವು ಬೇರೆ ಕಡೆ ಎಲ್ಲ ಇದಾವೆ ಕೇಳ್ಕೊಂಡಿರಾ ಈ ತರ ತೋರಿಸ್ತಾರೆ ನಿಮ್ಗೆ ಅಂತ? ನಾನಂತೂ ಆಕ್ಚುಲಿ ಫಸ್ಟ್ ಟೈಮ್ ನಮ್ಮ ತಾತರ ಜೊತೆ ಬಂದಿರೋದು, ಬೇರೆ ಕಡೆ ಎಲ್ಲೂ ಕೇಳಿಲ್ಲ. ಸರ್ ಈಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನ್ ಅನ್ಸುತ್ತೆ? ಕೆಳಗೆಲ್ಲ ಒಪಿಡಿ ಚೆಕ್ ಮಾಡ್ತಾರೆ, ಮ್ಯಾಲ್ ಫಸ್ಟ್ ಫ್ಲೋರ್. ಅದೇ ಹೇಳಿದ್ರು ಸರ್, ಇವಾಗ ಬಂದ್ಬಿಟ್ಟು ರಿಸೆಪ್ಷನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಬಂದ್ರು ವೆರಿ ಸ್ಮೂತ್ ಅಂಡ್ ಹ್ಯಾಂಡಲ್ ಮಾಡ್ತಾರೆ ಎಲ್ರು. ಸಿಸ್ಟರ್ ಆಗ್ಲಿ, ಇಲ್ಲಿರೋ ಕೆಳಗಡೆ ಡಾಕ್ಟರ್ಸ್ ಆಗ್ಲಿ, ಫಸ್ಟ್ ಆಗಿ OPD ಬಂದು ಆಮೇಲೆ ಅದಾದ್ಮೇಲೆ ಫೈಲ್ ಒಳಗಡೆ ಹೋಗುತ್ತೆ, ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ಒಂದು ರೊಟೇಷನ್ ಅಲ್ಲಿ ಒಂದು ಕ್ಲೀನ್ ಆಗಿ ಇದ್ ಮಾಡ್ತಾರೆ ಅವರು. ಸೊ ಡಾಕ್ಟರ್ ಆದ್ಮೇಲೆ ಕರೀತಾರೆ, ಅವರೆಲ್ಲ ರಿಪೋರ್ಟ್ಸ್ ಚೆಕ್ ಮಾಡಿ ಈ ರೀತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. OPD ಆದ್ಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಸರ್ಜರಿ ಸೆಂಟರ್ ಇದೆ. ಸೊ ಬಂದವ್ರಿಗೆ ನಮ್ಮಂತವ್ರಿಗೆ ಕೂತ್ಕೊಳಕ್ ಒಂದೊಂದು ಹಾಸ್ಪಿಟಲ್ ಜಾಗ ಇರಲ್ಲ, ಬಟ್ ಇವ್ರು ಸಪ್ರೇಟ್ ಆಗಿ ರೂಮ್ ಮಾಡಿಸಿದ್ದಾರೆ, ಇಲ್ಲಿ ಕೂತ್ಕೋಬಹುದು, ಬೆಡ್ ಹಾಕ್ಸಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ, ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್. ಡಾಕ್ಟರ್ ಶೈಲೇಶ್ ಡಾಕ್ಟರ್ ಬಿಹೇವಿಯರ್ ಯಾವ ತರ ಅನ್ಸುತ್ತೆ ನಿಮ್ಗೆ? ಶೈಲೇಶ್ ಡಾಕ್ಟರ್ ಇಸ್ ಎ ಕೂಲ್ ಗಾಯ್, ಫ್ರೆಂಡ್ಲಿ ಆಗಿರ್ತಾರೆ. ನಾನ್ ಡಾಕ್ಟರ್ ಇದೀನಪ್ಪ, ನೀವು ಯಾವ ರೀತಿ ಹೋಗೋದು, ನಾನ್ ಡಾಕ್ಟರಪ್ಪ, ನೀವು ಪೇಷಂಟ್, ಆ ರೀತಿ ಅವ್ರು ನೀವು ಲೈಕ್ ಫ್ರೆಂಡ್ಸ್, ಮೊದಲೇ ಏನೋ ಪರಿಚಯ ಇದ್ದೀವಿ ಅನ್ನೋ ತರ ಮಾತಾಡ್ತಾರೆ ಇವರು. ನೀವು ಯಾರೋ ನಾನು ಡಾಕ್ಟರ್ ಪೇಷಂಟ್ ಅನ್ನೋ ತರ ಮಾತಾಡಲ್ಲ. ಸೊ ಚೆನ್ನಾಗಿದ್ದಾರೆ ಅವ್ರು ಮಾತಾಡೋ ಶೈಲಿನೂ ಚೆನ್ನಾಗಿದೆ. ಅದು ಏನಂದ್ರೆ ಈಗ ಆಪರೇಷನ್ ಆಗಿದೆ, ಈಗ ನಿಮ್ ಮನೆಗ್ ಬಂದು 4 ಮಂದಿ ಮೆಂಟಲ್ ಆಗಿ ಬಂದ್ ಕೇಳ್ತಾರೆ ಹೇಗಾಯ್ತು ಆಪರೇಷನ್, ಹೆಂಗ್ ಅನಿಸ್ತು ನಿಮ್ಗೆ? ಅವರಿಗೆಲ್ಲ ನಮ್ಮ ಹಾಸ್ಪಿಟಲ್ ನೀವು ರೆಫರ್ ಮಾಡ್ಬೋದಾ? ಮಾಡ್ಬೇಕೇ ಆಗುತ್ತೆ, ಮಾಡದೇ ಇರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ